ಇನ್ನು ಮಂಗಳೂರಿನಲ್ಲಾದಂತಹ ಮರ್ಡರ್ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣವನ್ನ ಎನ್ಐಎಗೆ ವಹಿಸಿರುವಂತಹ ವಿಚಾರ ಏನಿದೆ ಇದು ರಾಜ್ಯದಲ್ಲಿ ಬಹಳ ರಾಜಕೀಯ ಜಟಾಪಟಿಗೂ ಕಾರಣ ಆಗ್ತಾ ಇದೆ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣವನ್ನ ಎನ್ಐಎಗೆ ವಹಿಸೋದಾದ್ರೆ ಇನ್ನಿತರ ಏನೋ ಕೆಲ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಹುಡುಗರುಗಳ ಕೊಲೆ ಆಯ್ತಲ್ಲ ಅದನ್ನು ವಹಿಸಿ ಅಂತ ಕಾಂಗ್ರೆಸ್ ಇಲ್ಲಿ ಬೇಡಿಕೆಯನ್ನ ಇಟ್ಟಿದೆ. ಇದೊಂದು ಉಗ್ರ ಕೃತ್ಯ ಆಗಿತ್ತು, ಆ ಕಾರಣಕ್ಕಾಗಿನೇ ನಾವು ಎನ್ಐಎಗೆ ವಹಿಸಬೇಕಾದಂತ ಅನಿವಾರ್ಯತೆ ಬಂತು ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಕೇಂದ್ರ ಸಚಿವರುಗಳು ಕೂಡ ಇದನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ಇದೆಲ್ಲದರ ನಡುವೆನೆ ಮೊನ್ನೆ ಹೇಗೆ ಕಾಂಗ್ರೆಸ್ ಅಲ್ಲೊಂದು ಸಮನ್ವಯತೆಯನ್ನ ಮಾಡಬೇಕು ಅಥವಾ ಅಲ್ಲೊಂದು ಶಾಂತಿಯನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿತ್ತು ಅಥವಾ ಆ ರೀತಿಯಾದಂತಹ ಒಂದು ಸಭೆಗಳು ಮತ್ತೊಂದೆಲ್ಲ ನಡೀತಾ ಇತ್ತಲ್ಲ ಒಂದು ನಿಯೋಗ ಹೋಗಿ, ಅದೇ ತರಣ ಅಂತ ಬಿಜೆಪಿ ನಿಯೋಗ ಕೂಡ ಇವತ್ತು ದಕ್ಷಿಣ ಕನ್ನಡದಲ್ಲಿ ಓಡಾಡಿದೆ. ಸಂಬಂಧಪಟ್ಟಂಗೆ ಕೆಲ ಆರೋಪಗಳನ್ನ ಸರ್ಕಾರದ ವಿರುದ್ಧವಾಗಿ ಮಾಡಿದೆ. ಅದರಲ್ಲೂ ಕೂಡ ಲೇಡಿ ಕಾನ್ಸ್ಟೇಬಲ್ ಓರ್ವರು ರಿವಾಲ್ವರ್ ತೋರಿಸಿ ಹಿಂದೂ ಸಂಘಟನೆಯ ಸದಸ್ಯರನ್ನ ಹೆದರಿಸೋ ಪ್ರಯತ್ನ ಪಟ್ಟಿದ್ದಾರೆ, ಇದು ಹಿಂದೂ ವಿರೋಧಿ ಸರ್ಕಾರ ಅಂತ ಹೇಳ್ಕೊಂಡ್ಬಿಟ್ಟು ಬಿಜೆಪಿ ಟೀಕೆ ಮಾಡಿದೆ. ಏನೇನಾಗ್ತಾ ಇದೆ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣವನ್ನ ಎನ್ಐಎಗೆ ವಹಿಸಿರುವ ವಿಚಾರವಾಗಿ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಆದ್ರೆ ಎಲ್ಲಾ ಕೊಲೆಗಳು ಆಗಿರ್ತಕ್ಕಂಥದನ್ನ ಇವ್ರು ಎನ್ಐಎ ಮಾಡ್ತಾರ? ಭಯೋತ್ಪಾದನೆ ಹಂಗಲ್ ಇದೆ, ಅದ್ರೊಳಗೆ ಎನ್ಐಎ ಹಂಗ ವಹಿಸ್ಕೊಳ್ಳಿಕ್ ಬರುದಿಲ್ಲ. ನಾಳೆ ಕೋರ್ಟ್ನಾಗ ಕ್ವಶನ್ ಆದ್ರೆ ಹೋಗ್ತದೆ. ಸಾಲು ಸಾಲು ಕೊಲೆಗಳಿಂದ ಮಂಗಳೂರು ಬೆಚ್ಚಿ ಬಿದ್ದಿದೆ. ಸುಹಾಸ್ ಶೆಟ್ಟಿ ಹತ್ಯೆ ನಂತರ ರಹಿಮಾನ್ ಕೊಲೆಯಿಂದ ಕರಾವಳಿ ನಿಗಿ ನಿಗಿ ಅಂತಿದೆ. ಕೋಮು ಕಿಚ್ಚು ತಣ್ಣಗಾಗಿಸಲು ರಾಜ್ಯ ಸರ್ಕಾರ ಕೋಮು ನಿಗ್ರಹ ಪಡೆ ರಚಿಸಿದೆ. ಹಿಂದೂ ಮುಸ್ಲಿಂ ಮುಖಂಡರನ್ನ ಗಡೀಪಾರು ಮಾಡಲು ಆದೇಶ ಹೊರಡಿಸಿದೆ. ಆದ್ರೀಗ ರೋಚಕ ಬೆಳವಣಿಗೆಯಲ್ಲಿ ಪ್ರಕರಣಕ್ಕೆ ಎನ್ಐಎ ಎಂಟ್ರಿ ಕೊಟ್ಟಿದೆ. ಸುಹಾಸ್ ಶೆಟ್ಟಿ ಕೊಲೆ ಎನ್ಐಎ ತನಿಖೆಗೆ ಬಿಜೆಪಿ ಸ್ವಾಗತ, ಕಾಂಗ್ರೆಸ್ ನಾಯಕರ ಆಕ್ರೋಶ. ಈಗ ಎನ್ಐಎ ತನಿಖೆ ಕೊಟ್ಟಿರುವಂತದ್ದು ಸ್ವಾಗತ ಮಾಡ್ತೀನಿ. ಕೋಮುವಾದ ಪ್ರೇರಿತವಾದಂತ ಈ ಒಂದು ತನಿಖೆ ತಕ್ಷಣ ನಿಲ್ಬೇಕು. ದೇಶ ವಿರೋಧಿ ಶಕ್ತಿಗಳ ಬೆಂಬಲದೊಂದಿಗೆ ಸುಹಾಸ್ ಶೆಟ್ಟಿ ಕೊಲೆಯಾಗಿದೆ ಎಂದು ಆರೋಪಿಸಿದ್ದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮೇ 2ರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪತ್ರ ಬರೆದಿದ್ರು. ಎನ್ಐಎ ತನಿಖೆಗೆ ಮನವಿ ಮಾಡಿದ್ರು. ನಿನ್ನೆಯಷ್ಟೇ ಕೇಂದ್ರ ಗೃಹ ಸಚಿವಾಲಯ ಸುಹಾಸ್ ಶೆಟ್ಟಿ ಕೊಲೆ ತನಿಖೆಯನ್ನ ಎನ್ಐಎಗೆ ವಹಿಸಿ ಆದೇಶಿಸಿತ್ತು. ಇದನ್ನ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಸ್ವಾಗತಿಸಿವೆ. ಆದರೆ ಕಾಂಗ್ರೆಸ್ ನಾಯಕರು ಇದಕ್ಕೆ ಆಕ್ಷೇಪಿಸಿದ್ದಾರೆ. ಎನ್ಐಎ ಕೊಡಬೇಕಾ ಬೇಡುವ ಚರ್ಚಿಸಿ ನಿರ್ಧಾರ ಎಂದ ಪರಮೇಶ್ವರ್. ಗೃಹ ಸಚಿವ ಪರಮೇಶ್ವರ್ ಪ್ರಕರಣ ವರ್ಗಾಯಿಸುವಂತೆ ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ನಮ್ಮ ಪೊಲೀಸರು ಸಮರ್ಥವಾಗಿ ತನಿಖೆ ನಡೆಸುತ್ತಿದ್ದಾರೆ, ಯಾವ ಆಧಾರದ ಮೇಲೆ ಎನ್ಐಎಗೆ ವಹಿಸುವಂತೆ ಕೇಳ್ತಿದ್ದಾರೆಂದು ಗೊತ್ತಿಲ್ಲ. ಈ ಬಗ್ಗೆ ಚರ್ಚಿಸಿ ತೀರ್ಮಾನಿಸುತ್ತೇವೆ ಎಂದಿದ್ದಾರೆ. ಪತ್ರ ಅಂತೂ ಬಂದಿದೆ ಗೃಹ ಸಚಿವಾಲಯದಿಂದ, ಕೇಂದ್ರದ ಗೃಹ ಸಚಿವಾಲಯದಿಂದ ಬಂದಿದೆ ಅಂತೇಳಿ ನನಗೆ ಡಿಜಿ ಅವರು ಹೇಳಿದ್ದಾರೆ. ಅದನ್ನು ಇವತ್ತು ತೀರ್ಮಾನ ಮಾಡ್ತೀವಿ. ಕೆಲವರು ಎಲ್ಲ ಎನ್ಐಎ ಕೊಡಿ, ಅದು ಕೇಂದ್ರ ಸರ್ಕಾರ ತನಿಖೆ ಮಾಡಲಿ ಅಂತೆಲ್ಲ ಮಾತುಗಳು ಆಡ್ತಾ ಇದ್ರು. ಯಾರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಅವರ ಸಂಸದರು ಅಥವಾ ಶಾಸಕರುಗಳು ಏನಾದರೂ ಹೇಳ್ಕೊಂಡಿದ್ರೆ ಗೊತ್ತಿಲ್ಲ. ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಬಿಜೆಪಿ ಸ್ವಾರ್ಥಕ್ಕೆ ಎನ್ಐಎಯನ್ನ ಬಳಸಿಕೊಳ್ತಿದೆ. ಸುಹಾಸ್ ಶೆಟ್ಟಿ ಕೊಲೆ ರೀತಿ ರಹಿಮಾನ್ ಕೊಲೆಯನ್ನ ಎನ್ಐಎ ತನಿಖೆ ಮಾಡಲಿ ಅಂತ ಹೇಳಿದ್ದಾರೆ. ತನಿಖೆ ಮಾಡಬೇಕಾಗಿರೋದು ಮೂಲತಃ ಭಯೋತ್ಪಾದಕರನ್ನ ಮತ್ತು ದೇಶದ್ರೋಹಿಗಳ ವಿಚಾರದಲ್ಲಿ ಮಾಡಬೇಕು. ಇವರು ಮಂಗಳೂರಲ್ಲಿ ಎನ್ಐಎ ಮಾಡಿರೋದು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯ ರೌಡಿ ಮೋರ್ಚಾದಲ್ಲಿರ್ತಕ್ಕಂಥ ಸದಸ್ಯರು ಅವ್ರಿಗೆ ಸಂಪೂರ್ಣವಾದ ರಕ್ಷಣೆ ಕೊಡ್ತಕ್ಕಂಥ ವಿಚಾರವನ್ನ ಮಾತಾಡ್ತಾ ಇದ್ದಾರೆ. ಆದ್ರೆ ಎಲ್ಲಾ ಕೊಲೆಗಳು ಆಗಿರ್ತಕ್ಕಂಥದನ್ನ ಇವರು ಎನ್ಐಎ ಮಾಡ್ತಾರ? ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಭಯೋತ್ಪಾದನೆ ಕೃತ್ಯವಿದೆ, ಹೀಗಾಗಿ ಎನ್ಐಎ ತನಿಖೆಗೆ ವಹಿಸಲಾಗಿದೆ ಎಂದಿದ್ದಾರೆ. ಆರ್ ಅಶೋಕ್ ಪಿಎಫ್ಐನತ್ತ ಬೊಟ್ಟು ಮಾಡಿದ್ದಾರೆ. ಎನ್ಐಎದಲ್ಲಿ ಯಾಕಂದ್ರೆ ಅದರಲ್ಲಿ ಬೇರೆ ಬೇರೆ ಆಂಗಲ್ ಇದೆ, ಭಯೋತ್ಪಾದನೆ ಆಂಗಲ್ ಇದೆ. ಅದ್ರೊಳಗೆ ಎನ್ಐಎ ಹಂಗ ವಹಿಸ್ಕೊಳ್ಳಿಕ್ ಬರುದಿಲ್ಲ. ನಾಳೆ ಕೋರ್ಟ್ನಾಗ ಕ್ವಶನ್ ಆದ್ರೆ ಹೋಗ್ತದೆ. ನಾವು ಬಹಳ ಜವಾಬ್ದಾರಿಯಿಂದ ಕೇಂದ್ರ ಸರ್ಕಾರ ಇವತ್ತಿಗೂ ನಾವು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಬೇಕಾದ್ರೆ ಸ್ಪೆಷಲಿ ನಮ್ಮ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಾವು ಬಹಳ ಸೆನ್ಸಿಟಿವ್ ಆಗಿ ತೀರ್ಮಾನವನ್ನು ತೆಗೆದುಕೊಳ್ತೀವಿ. KFD ಇರ್ಬೋದು, ಪಾಪ್ಯುಲರ್ ಫ್ರಂಟ್ ಇರ್ಬೋದು, ಈ ಥರದ ಸಂಘಟನೆಗಳು ಕೂಡ ಇದರಲ್ಲಿ ಭಾಗಿಯಾಗಿರೋದು ಸ್ಪಷ್ಟವಾಗಿ ಕಂಡಿತ್ತು. ಅದಕ್ಕೋಸ್ಕರ ಇದಕ್ಕೆ ಎನ್ಐಎ ಕೊಡಬೇಕು ಅಂತೇಳಿ ನಾನು ಡಿಮ್ಯಾಂಡ್ ಮಾಡಿದ್ರಿ. ಸಿದ್ದರಾಮಯ್ಯನವರು ಮುಸ್ಲಿಂ ಪರವಾಗಿದ್ದಾರೆ, ಅವ್ರ ಪರವಾಗಿ ಯಾವುದು ಮಾಡಲ್ಲ, ಈಗ ಯುದ್ಧ ನಡೀತು, ಯುದ್ಧ ಯಾಕೆ ಬೇಕು ಅಂತ ಕೇಳಿದರು. ಇದರಿಂದ ಈಗ ಎನ್ಐಎ ತನಿಖೆ ಕೊಟ್ಟಿರುವಂಥದ್ದು ಸ್ವಾಗತ ಮಾಡ್ತೀನಿ. ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪ್ವೆಲ್ ಸುಹಾಸ್ ಶೆಟ್ಟಿ ಹತ್ಯೆಗೆ ವಿದೇಶದಿಂದ ಫಂಡಿಂಗ್ ಆಗಿರುವ ಬಗ್ಗೆ ಮಾಹಿತಿ ಇದೆ. ಅಶ್ರಫ್ ಹಾಗೂ ರಹಿಮಾನ್ ಹತ್ಯೆ ಆಕಸ್ಮಿಕ ಘಟನೆ ಅಂತೇಳಿದ್ದಾರೆ. ಬೇರೆ ಬೇರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು
ಯಾವ ರೀತಿ ಹತ್ಯೆ ಮಾಡಿದ್ರು ಅದೇ ರೀತಿ ಒಂದು ಸಂಚನ್ನು ಸುಭಾಷ್ ಶೆಟ್ಟಿ ಹತ್ಯೆಯಲ್ಲಿ ಕೂಡ ಮಾಡಿದರು. ಅದಕ್ಕೋಸ್ಕರ ನಮಗೆ ಬಲವಾದಂಥ ಒಂದು ಸಂಶಯ ಇತ್ತು. ಸುಭಾಷ್ ಶೆಟ್ಟಿ ಹತ್ಯೆಯ ಹಿಂದೆನೂ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯ ಕೈವಾಡ ಇದೆ. ಅದಕ್ಕೋಸ್ಕರ ನಾವು ಬಜ್ಪೆಯಲ್ಲಿ ಈ ಪ್ರಕರಣವನ್ನು NIAಗೆ ಕೊಡಬೇಕೆಂಬ ದೃಷ್ಟಿಯಲ್ಲಿ ಒಂದು ದೊಡ್ಡದಾದಂತಹ ಜನಾಗ್ರಹ ಸಭೆಯನ್ನು ಮಾಡಿದ್ವಿ. ಪ್ರವೀಣ್ ನೆಟ್ಟಾರು ಹತ್ಯೆಯನ್ನ NIA ತನಿಖೆ ರಚಿಸಿದ್ದು ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಸಿದೆ. ಇದೀಗ ಸುಭಾಷ್ ಶೆಟ್ಟಿ ಕೊಲೆಯನ್ನ ಕೇಂದ್ರ ಸರ್ಕಾರ NIAಗೆ ವಹಿಸಿದೆ. ಸಾಮಾನ್ಯವಾಗಿ ಭಯೋತ್ಪಾದನಾ ಘಟನೆಗಳಿಗೆ NIA ಎಂಟ್ರಿ ಆಗುತ್ತೆ. ಹೀಗಾಗಿ ರಾಜ್ಯ ಸರ್ಕಾರ ಈ ಕೇಸನ್ನ NIA ತನಿಖೆಗೆ ಹಸ್ತಾಂತರಿಸಲು ತಡೆವೊಡ್ಡುವ ಸಾಧ್ಯತೆ ದಟ್ಟವಾಗಿದ್ದು ಹೊಸ ಸಂಘರ್ಷಕ್ಕೆ ಕಾರಣವಾಗಲಿದೆ. ಬ್ಯೂರೋ ರಿಪೋರ್ಟ್, TV9.